ಯಾಕೆ ಈ ಒಂದು NPM ಅಂತಕ್ಕಂತ ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದ್ರು ಅಂತಕ್ಕಂಥ ನೋಡಿ. NPM ನ ಉದ್ದೇಶ ಅಂತಂದ್ರೆ ಸರ್ಕಾರದ ಪಾತ್ರವನ್ನ ಕಡಿಮೆ ಮಾಡಿ ಸ್ವಲ್ಪ ಖಾಸಗೀಕರಣಕ್ಕೆ ಏನ್ ಮಾಡ್ತಕ್ಕಂಥದ್ದು, ಜಾಸ್ತಿ ಜವಾಬ್ದಾರಿಯನ್ನು ವಹಿಸ್ಕೊಡ್ತಕ್ಕಂಥದ್ದು. ಸೊ ಅದನ್ನ NPM ಅಂತ ಕರಿತೀವಿ. ಅಂದ್ರೆ ಸರ್ಕಾರದ ಒಂದು ಹಂತದಲ್ಲಿ ಅಥವಾ ಸರ್ಕಾರದ ಯಂತ್ರದಲ್ಲಿ ಖಾಸಗೀಕರಣದ ಒಂದು ಲಕ್ಷಣಗಳನ್ನ ತರ್ತಕ್ಕಂತಹ ಒಂದು ಪರಿಕಲ್ಪನೆಯನ್ನ NPM ಅಥವಾ ನೂತನ ಸಾರ್ವಜನಿಕ ನಿರ್ವಹಣೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇದು ಸಾರ್ವಜನಿಕ ಆಡಳಿತದ ಒಂದು ಹೊಸ ಆಯಾಮವಾಗಿ ಜಾರಿಗೆ ಬರುತ್ತೆ. ಯಾವಾಗ ಅಂತಂದ್ರೆ 1990ರ ನಂತರ ಎಲ್ಲಾ ದೇಶಗಳಲ್ಲೂ ಕೂಡ ಈ ಒಂದು NPM ಅಂತಕ್ಕಂಥ ಒಂದು ನೋಡಿ, ಮೊದಲನೇದು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಹೇಳಿದೆ ಬರೀ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಂತ ಹೇಳಿದೆ. NPA ಬಂದ್ಬಿಟ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಅಂತ ಹೇಳಿದೆ. ಆದ್ರೆ ಇದು ಎಲ್ಲಾ ದೇಶಗಳಿಗೂ ಅನ್ವಯ ಆಗೋ ರೀತಿ ಜಾರಿಗೆ ಬಂದಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದ್ರ ಉದ್ದೇಶನೇ ಏನಪ್ಪಾ ಅಂತಂದ್ರೆ ಸರ್ಕಾರದ ಪಾತ್ರ ಕಡಿಮೆ ಆಗ್ಬೇಕು, ಖಾಸಗೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕು. ಯಾಕೆ ಸರ್ಕಾರ ಯಾವಾಗಲೂ ಕೂಡ ಲಾಸ್ ಮಾಡಿಕೊಂಡು ಕೆಲಸ ಮಾಡಬೇಕು? ಬರೀ ಪ್ರತಿಯೊಂದ್ ಸಲನೂ ಕೂಡ ಸರ್ಕಾರವನ್ನೇ ನಾವು ಜವಾಬ್ದಾರಿಯನ್ನಾಗಿ ಮಾಡ್ತೀವಿ. ಯಾಕೆ ಸಾರ್ವಜನಿಕರು ಸ್ವಲ್ಪನಾದ್ರೂ ಜವಾಬ್ದಾರಿಯನ್ನ ಹೊತ್ಕೋಬಾರದು? ಖಾಸಗಿ ಕ್ಷೇತ್ರದವರು ಯಾಕೆ ಈ ಒಂದು ಜನಗಳ ಸೇವೆಯನ್ನ ಮಾಡಬಾರದು? ಸೊ ಯಾಕೆ ಈ ಒಂದು ಪ್ರೈವೇಟ್ ಸೆಕ್ಟರ್ ಅವರು ಲಾಭ ಮಾಡ್ಕೊಳ್ಳಿ, ಬೇಡ ಅಂತಲ್ಲ, ಆದ್ರೆ ಜನಗಳಿಗೆ ಸೇವೆ ಯಾಕೆ ಮಾಡಬಾರ್ದು? ಸೊ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು NPM ಅಂತಕ್ಕಂಥದನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ನೋಡಿ.